ಸೊ ಗಾಯ್ಸ್, ಡೆಲ್ಲಿಯ ಜಂತರ್ ಮಂತರ್ ನಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಸೊ ಇದ್ರ ಮಧ್ಯೆ ಈ ಸಿಜೆಪಿ ಅವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಒಂದು ಪೇಜ್ ಅಷ್ಟೇ, ಅದು ಪಾರ್ಟಿ ಅಲ್ಲ. ಸೊ ಇವರು ಆ ಜಂತರ್ ಮಂತರ್ ಮಧ್ಯ ಹೋಗಿ ಈ ಸ್ಟೂಡೆಂಟ್ಸ್ ಗಳ ಮಧ್ಯದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ, ಧರ್ಮ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ, ಪ್ರಭು ಶ್ರೀರಾಮ ಹಾಗೂ ಸೀತಾಮಾತೆಯ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ, ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಸ್ವಾಮಿ, ನೀವು ಪ್ರೊಟೆಸ್ಟ್ ಮಾಡ್ತೀರಾ ಮಾಡಿ, ಸ್ಟೂಡೆಂಟ್ಸ್ಗಳ ಮಧ್ಯೆ ಬೆಂಕಿ ಹಚ್ಚಬೇಡಿ, ದೇಶದ ಮಧ್ಯೆ ಬೆಂಕಿ ಹಚ್ಚಬೇಡಿ, ಸೊ ಧರ್ಮದ ಬಗ್ಗೆ ಬೆಂಕಿನ ಹಚ್ಚಬೇಡಿ, ಪ್ರೊಟೆಸ್ಟ್ ಮಾಡಿ. ಯಾರು ಬೇಡ ಅಂತಾರೆ? ಈಗಾಗಲೇ ಆ ನೀಟ್ ಎಕ್ಸಾಮಿನೇಷನ್ ಪೇಪರ್ನ ಲೀಕ್ ಮಾಡಿರೋರ್ನ ಅಲ್ಲೇ ಅವರು ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ, ಜೈಲ್ಗೆ ಹೋಗಿದ್ದಾರೆ, ಮತ್ತೆ ರೀ ಎಕ್ಸಾಮಿನೇಷನ್ ಕೂಡ ಆಗಿದೆ, ಅದ್ರ ರಿಸಲ್ಟ್ ಕೂಡ ಬಂದಿದೆ. ಈಗ ನೀವು ಹೋಗಿ ಸ್ಟೂಡೆಂಟ್ಸ್ಗಳ ಮಧ್ಯೆ ಬೆಂಕಿ ಹಚ್ಚಂತದೇನಿದೆ ಸಿಜೆಪಿ ಪಾರ್ಟಿಯವರು? ಏನಿದು ಸಿಜೆಪಿ? ಸಿಜೆಪಿ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ. ಇದು ಯಾವುದು ನ್ಯಾಷನಲೈಸ್ ಪಾರ್ಟಿ ಅಲ್ಲ. ಇವ್ರ ಬೇಳೆನ ಬೇಯಿಸ್ಕೊಳ್ಳಕ್ಕೆ, ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಕೊಳ್ಳೋಕೋಸ್ಕರ, ಅವ್ರನ್ನ ಅಧಿಕಾರದಿಂದ ಇಳಿಸೋಕೋಸ್ಕರ ಇವ್ರ ಬೇಳೆ ಬೇಯಿಸ್ಕೊಳಕ್ಕೆ ಸ್ಟೂಡೆಂಟ್ಸ್ಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿ ಏಟ್ ತಿಂತಾ ಇರೋದು ಸ್ಟೂಡೆಂಟ್ಸ್ಗಳು. ಕಾಕ್ರೋಚ್ ಜನತಾ ಪಾರ್ಟಿಗೆ ಇದರಿಂದ ಏನು ಲಾಸ್ ಇಲ್ಲ, ನುಕ್ಸಾನ್ ಆಗ್ತಾ ಇರೋದು, ಲಾಸ್ ಆಗ್ತಾ ಇರೋದು ಸ್ಟೂಡೆಂಟ್ಸ್ಗಳಿಗೆ ಹೊರತು ಸಿಜೆಪಿ ಪಾರ್ಟಿಯವರಿಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಹಿಂದೆನೂ ಕೂಡ ತುಂಬಾ ಸಲ ಪೇಪರ್ ಲೀಕ್ ಆಗಿದೆ. ಸುಮಾರು 2004ರಿಂದನೂ ಸಹ ಪೇಪರ್ ಲೀಕ್ ಆಗಿದೆ. ಅವಾಗ ಈ ರೀತಿ ಉಗ್ರ ಹೋರಾಟಗಳು ನಡೀಲಿಲ್ಲ. ಯಾಕೆಂದ್ರೆ ಅಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೆಸ್ತಕ್ಕಂಥ ಸಂಘಟನೆಗಳು ಯಾವುವು ಇರಲಿಲ್ಲ. ಈಗ ಈ ಸಿಜೆಪಿ ಅಂತಹ ಪಾರ್ಟಿಗಳು, ಲೆಫ್ಟಿಸ್ಟ್ ಪಾರ್ಟಿಗಳು ಬಂದು ಸ್ಟೂಡೆಂಟ್ಸ್ಗಳ ಮಧ್ಯೆ ಬೆಂಕಿ ಹಚ್ಚಿಬಿಟ್ಟು ದೇಶ ವಿರೋಧಿ ಚಟುವಟಿಕೆಯನ್ನು ನಡೆಸಿ ಭಾರತವನ್ನ ತುಂಡು ತುಂಡಾಗಿ ಕತ್ತರಿಸಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಭಾರತ್ ತೇರೆ ತುಕಡೆ ಹೋಂಗೆ ಅನ್ನೋ ಗ್ಯಾಂಗೂ ಸಹ ಇದರಲ್ಲಿ ಸೇರ್ಕೊಂಡಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಹೆಸರಲ್ಲಿ ಬೇರೆಯವರು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ.